ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗಿದೆ ಅಂತ. ಇವಾಗ ಮೈಸೂರಲ್ಲಿ ತುಂಬಾ ಕಡೆ ಮೇಳಗಳೆಲ್ಲ ನಡೀತಾ ಇದೆ, ಮಾವಿನ ಮೇಳ, ಹಲಸಿನ ಮೇಳ. ಇವತ್ತು ನಾನು ಸಹಜ ಸೀಡ್ಸ್ ಅವರು ಆರ್ಗನೈಸ್ ಮಾಡಿರೋ ಹಲಸಂದು ಮತ್ತೆ ಮಾವಿನ ಮೇಳಕ್ಕೆ ಬಂದಿದ್ದೀನಿ. ತುಂಬಾ ತರ ಹಲಸಿನ ಹಣ್ಣು ಇದೆಯಂತೆ, ತುಂಬಾ ತರ ಮಾವಿನ ಹಣ್ಣು ಇದೆಯಂತೆ. ಪ್ರತಿ ವರ್ಷನೂ ಏನಾದ್ರು ಒಂದೊಂದು ವಿಭಿನ್ನವಾಗಿ ನಡೀತಾನೆ ಇರುತ್ತೆ. ಈ ಸಲ ಏನ್ ವಿಭಿನ್ನತೆ ಇದೆ, ಏನೇನ್ ಇದ್ರಲ್ಲಿ ಫುಡ್ ಐಟಮ್ಸ್ ಮಾಡಿದ್ದಾರೆ, ಇನ್ನು ಮೇಳದೊಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಬರೀ ಹಲಸಿನ ಹಣ್ಣು ಅಷ್ಟೇ ಅಲ್ಲ, ನೀವು ಇಲ್ಲಿ ಬಂದ್ರೆ ಹಲಸಿನ ಗಿಡಗಳು ಸಿಗುತ್ತೆ, ಎಲ್ಲಾ ಜಾತಿ ಹಲಸಿನ ಗಿಡಗಳು ಸಿಗುತ್ತೆ. ಇಲ್ಲಿ ನಿಮಗ್ ಬೇಕಾದ ಹಣ್ಣು ಗಿಡಗಳು ಮತ್ತೆ ಹೂ ಗಿಡಗಳೆಲ್ಲ ಸಿಗುತ್ತೆ. ಇನ್ನು ಹಲಸಿಂದು ಎಷ್ಟು ತಳಿ ಇದೆ ಎಲ್ಲ ನೋಡೋಣ, ಒಳಗಡೆ ಬನ್ನಿ. ಎಷ್ಟು ಹಲಸಿನ ಹಣ್ಣು ಇದೆ ನೋಡಿ. ಇಲ್ಲಿ ಎಲ್ಲಾ ತರದ ಹಲಸಿನ ಹಣ್ಣು ಇದೆಯಾ? ಇವತ್ತು ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ ಮಾವು ಮತ್ತೆ ಹಲಸಿನ ಮೇಳ ನಡೀತಾ ಇದೆ. ನಮಗ್ ಗೊತ್ತಿರೋದು ಒಂದ್ 4-5 ಹಲಸಿನ ವೆರೈಟಿ, ಆಮೇಲೆ ಮಾವಿನ ವೆರೈಟಿ. ಇನ್ನು ಇಲ್ಲಿ ತುಂಬಾ ತರ ಇದೆ. ಯಾವ್ಯಾವ್ದು ವೆರೈಟಿ ಇದೆ ಅಂತ ಅದ್ ಹೇಳಿ ಸರ್. ಖಂಡಿತ ಮೇಡಮ್. ನಾವು ಇವತ್ತು ಶನಿವಾರ ಮತ್ತೆ ನಾಳೆ ಭಾನುವಾರ 2 ದಿನ ನಂಜರಾಜ ಬಹದ್ದೂರ್ ಚೌಲ್ಟ್ರಿನಲ್ಲಿ ಮಾವು ಮತ್ತೆ ಹಲಸಿನ ಮೇಳನ ಹಮ್ಮಿಕೊಂಡಿದ್ವಿ. ಸಹಜ ಸಮೃದ್ಧ ಮತ್ತೆ ಕಿಸಾನ್ ಮಾಲ್ ಮತ್ತೆ JSS 5CR ಕಡೆಯಿಂದ ಸೇರಿ ನಾವು ಮಾಡ್ಕೊಂಡಿದೀವಿ ಇದನ್ನ. ಇಲ್ಲಿ ನಮ್ದು ಮೂಲ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮೈಸೂರಿನ ಗ್ರಾಹಕರಿಗೆ ಕೆಲವು ತರದ ಮಾವುಗಳು ಮಾತ್ರ ಗೊತ್ತು, ಕೆಲವು ತರದ ಹಲಸುಗಳು ಮಾತ್ರ ಗೊತ್ತು. ಇಲ್ಲಿ ಯಾವ್ಯಾವ ತರ ಮಾವಿದೆ ಅಂತಂದ್ರೆ, ನಿಮ್ಗೆ ಸ್ವೀಟ್ಲೆಸ್ ಮಾವಿದೆ, ಮತ್ತೆ ನಿಮ್ಗೆ ಜೀರಿಗೆ ಮಾವಿದೆ, ಜೀರಿಗೆ ತರನೇ ಟೇಸ್ಟ್ ಕೊಡುವಂತದ್ದು. ಮತ್ತೆ ಈ ತರದ್ದು ಯಾವುದು ಬಾದಾಮ್ ಇದೆ, ಮತ್ತೆ ತೋತಾಪುರಿ ಇದೆ, ರಸಪುರಿ ಇದೆ, ಕಾಲಪಾಡಿ ಇದೆ, ದಸೇರಿ ಇದೆ, ಬಾದಾಮಿ ಇದೆ, ಮತ್ತೆ ಆಮ್ರಪಲ್ಲಿ, ಬೈಗನ್ ಪಲ್ಲಿ, ತೋತಾಪುರಿ, ಈ ತರದ ಹಲವಾರು ತರದ ವೆರೈಟಿಗಳನ್ನ ನಾವು ನಮ್ಮ ಗ್ರಾಹಕರಿಗೆ ಅದರದ ರುಚಿ, ಸ್ವಾದ, ಸುಗಂಧವನ್ನ ಈ 2 ದಿನ ನಾವು ಅವ್ರಿಗೆ ತೋರಿಸ್ಬೇಕು. ಮತ್ತೆ ಅವ್ರಿಗೆ ತಗೊಂಡೋಗಿ ಅವ್ರ ಮನೆಯಲ್ಲಿ ಅವರು ತಿನ್ಬೇಕು. ಈ ತರದ ಹಣ್ಣುಗಳನ್ನ ಎಲ್ಲೋ ಮಾರ್ಕೆಟ್ ಅಲ್ಲಿ ಸಿಗುವಂತ 1-2 ಹಣ್ಣುಗಳನ್ನ ರುಚಿ ನೋಡಿರುವಂತ ಗ್ರಾಹಕರಿಗೆ ಈ ತರದ ಅಷ್ಟು ವೆರೈಟಿಗಳು ನಮ್ಮ ರಾಜ್ಯದಲ್ಲಿ ಸಂಪದ್ಭರಿತವಾಗಿ ಇದೇವೆ ಅಂತ ಅವ್ರಿಗೆ ತೋರಿಸಿ ಅದನ್ನ ರುಚಿನ ತೋರ್ಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಹಾಕೊಂಡಿದೀವಿ. ಇಲ್ಲಿ ಎಷ್ಟು ತರದ ಮಾವುಗಳಿದೆ ನೋಡಿ. ಶಾಕೀರ್ ಅಂತ ಇದೆ, ಸೈದನ್ ಪಸಂದ್, ಆನೆ ಮಾವು ಅಂತ ಇದೆ, ಮಲ್ಲಿಕಾದ, ಸಕ್ಕರ್ ಗುತ್ತಿ ಅಂತ ಹೇಳಿ ಇಷ್ಟು ವೆರೈಟಿಗಳೆಲ್ಲ ನಾವು ಇಲ್ಲಿಟ್ಟು ಅದನ್ನ ರೈತರುಗಳಿಗೆ ಮತ್ತೆ ಅವ್ರಿಗೆ ಉತ್ತೇಜನ ಬರಬೇಕು, ರೈತರುಗಳಿಗೆ, ಬೆಳೆಯೋ ರೈತರಿಗೆ ಉತ್ತೇಜನ ಬರಬೇಕು. ಈ ತರದಕ್ಕೆಲ್ಲ ಮಂಗಮಾರಿ ಅಂತ ಇದೆ, ಫರ ಅಂತ ಇದೆ, ಲಾಲ್ ಪಸಂದ್ ಅಂತ ಇದೆ, ಮೋಸಂಬಿ ಕಾಮು ನೋಡಿ. ಇದು ನಿಮ್ಗೆ ಮೋಸಂಬಿ ತರನೇ ವಾಸನೆ ಬರ್ತದೆ, ಮೋಸಂಬಿ ಕಾಮ್ ಅಂತೇಳಿ. ಇಲ್ಲಿರೋ ಕೆಲವು ವೆರೈಟಿಗಳೆಲ್ಲ ಟಿಪ್ಪು ಕಾಲದಿಂದಾನು ಬೆಳೀತಾ ಇರ್ತಕ್ಕಂಥ ತಳಿಗಳು. ಇದು ಕಿರ್ಗಾವ್ನ ನಮ್ಮ ಸೈಯದ್ ಗನಿ ಅವ್ರ ತೋಟದಲ್ಲಿ ಸಿಗ್ತವೆ. ಮೋತಿಕಾ ಅಂತ ಇದೆ. ಲೋಕಲ್ ಆಗಿ ಬೆಳೆಯೋದಾ ಅಥವಾ ಬೇರೆ ಕಡೆಯಿಂದ? ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಬೆಳೆದಿರುವಂತದ್ದು. ಕೆಲವು ನಾರ್ತ್ ಸೈಡ್ ಇಂದ ತಗೊಂಡ್ಬಂದಿದೀವಿ, ಕೆಲವು ಕಿರ್ಗಾವ್ಲಿಂದ ತರಿಸಿದೀವಿ, ಮತ್ತೆ ತೂಪ್ಗೆರೆಯಿಂದ ತರಿಸಿದೀವಿ, ಚಿಕ್ಕಮಂಗ್ಳೂರು ಈ ಕಡೆದೆಲ್ಲ ನಮ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ವೆರೈಟಿಗಳೇನೆ ಇಲ್ಲಿರೋದು. ಇದೆಲ್ಲ ನೈಸರ್ಗಿಕ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳೋದು, ಕಾರ್ಬೋಹೈಡ್ರೇಟ್ ಹಾಕಿ ಈ ಸರಿ ವಿಷ ಹಾಕಿ ಹಣ್ಣು ಮಾಡಿ ನಿಮ್ಗೆ ಅವ್ರು ಮಾರ್ಕೊಳ್ಳೋಕ್ಕೋಸ್ಕರ, ಇನ್ನೇನಕ್ಕೋಸ್ಕರ ಹಣ್ಣಾಗಿ ನಿಮ್ಗೆ ರುಚಿ ಜೊತೆ ವಿಷ ತಿನ್ಸಕ್ ಹೋಗ್ತಾ ಇದ್ರೆ, ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊಳ್ಳೋದೇನು ಅಂದ್ರೆ, ಇಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿ ಹಣ್ಣಾಗಿರುವಂತದ್ದು, ನ್ಯಾಚುರಲ್ ಆಗಿ ಹಣ್ಣಾಗಿರೋದು, ಹುಲ್ಲನ್ನ ಹಾಕಿ ಹಣ್ಣಾಗಿರೋದು, ಹಳೆ ಬಟ್ಟೆನ ಸುತ್ತಿ ಹಣ್ಣಾಗಿಟ್ಟಿರೋದು. ಮತ್ತೆ ನಾವು ಒಂದ್ ಬಾಕ್ಸ್ ಒಳಗಡೆ ಹಾಕಿ 2-3 ದಿನ ಯಾವುದೇ ಹಣ್ಣುಗಳು ತಾನಾಗಿ ಹಣ್ಣಾದ್ಮೇಲೆ ತಿನ್ಬೇಕು, ಬಲವಂತ ಮಾಡಿ ನಾವು ಹಣ್ಣು ಮಾಡಿ ತಿನ್ಬಾರ್ದು. ಆ ರುಚಿಗಳ ಮಜಾನೇ ಬೇರೆ, ಆ ತರದ ರುಚಿನೇ ಮಜಾ ಬೇರೆ. ಗ್ರಾಹಕರಿಗೆ ಏನಾಗುತ್ತೆ ಅಂತಂದ್ರೆ, ಮಾವಿನ ಹಣ್ಣು ಹಣ್ಣಾಗಿದೆ ಅಂದ್ರೆ ಅದು ಕಲರ್ಫುಲ್ ಆಗಿದ್ರೆ ಅಷ್ಟೇ, ಸಿಪ್ಪೆ ಸಮೇತ ಕಲರ್ಫುಲ್ ಆಗಿದ್ರೆ ಅದು ಹಣ್ಣು ಅಂತ, ಶುದ್ಧ ಸುಳ್ಳು ಅದು. ಕೆಲವು ಮಾವುಗಳಿದೆ ನೋಡಿ, ಇದು ಪಿಕಾಹಾಮ್ ಅಂತೇಳಿ, ಸಿಹಿ ರಹಿತ ಅಂದ್ರೆ ಹಣ್ಣು ಅಂದ್ರೆ ಸಿಹಿ ಅಂತ ಹೇಳ್ತೀವಿ, ಹಣ್ಣುಗಳ ರಾಜ ಸಿಹಿ ಅಂತ, ಹಣ್ಣುಗಳ ರಾಜ ಅಂತ. ಬಟ್ ಈ ಹಣ್ಣು ಬಂದು ನಿಮ್ಗೆ ಸಿಹಿನೇ ಇಲ್ಲ. ಡಯಾಬಿಟಿಸ್ ಅವರು ಹಣ್ಣು ತಿಂದ್ರೆ ನಮ್ಗೆ ಒಳ್ಳೇದಾಗಲ್ಲ ಅನ್ನೋ ತಿನ್ನೋಕಂತ ಇರೋದು. ಈ ತರದ ಹಣ್ಣುಗಳೆಲ್ಲ ಕೆಲವು ಹಣ್ಣುಗಳಲ್ಲಿ ಏನಾಗಿರ್ತದೆ ಅಂದ್ರೆ, ಇದು ಸಿಪ್ಪೆ ನಿಮ್ಗೆ ಇಷ್ಟೇ ಹಚ್ಚ ಹಸಿರಾಗೆ ಕಾಣ್ತಾ ಇರ್ತದೆ, ಆದ್ರೆ ಇದೇನಾಗಿರ್ತದೆ ಅಂದ್ರೆ ಒಳಗಡೆ ತುಂಬಾ ಕೆಂಪಾಗಿ ಹಣ್ಣು ಪಕ್ವಾಗಿರ್ತದೆ. ನಮ್ಮ ಆರ್ಗ್ಯಾನಿಕ್ ಅಲ್ಲಿ ಇದೊಂದು ನಿಮ್ಗೆ ಪ್ಲಸ್ ಪಾಯಿಂಟ್. ನೋಡೋದಕ್ಕೆ ನಿಮ್ಗೆ ಬಣ್ಣ ಕಾಣದೇ ಇರ್ಬೋದು, ಬಟ್ ರುಚಿ ಆಗ್ಲಿ, ಅದ್ರ ಸ್ವಾದ ಆಗ್ಲಿ, ಅದು ಹಾಗೆ ಉಳ್ಕೊಂಡಿರ್ತದೆ. ಸರ್, ಇದು ರಶೀದಾ ಅಂತ ಹೇಳಿ, ಇದು ಸ್ವಲ್ಪ ಕಾಯಿ ತರಾನೇ ಇದೆ. ಇಲ್ಲಿ ಕೆಲವೆಲ್ಲ ಏನಾಗಿದೆ ಅಂತಂದ್ರೆ, ಇಲ್ಲಿ ನಾವು ಡಿಸ್ಪ್ಲೇ ಇಡೋದಕ್ಕೋಸ್ಕರ ಕಾಯ್ತಾ ಇದೀವಿ, ಹಣ್ಣಾಗ್ಲಿ ಅಂತ ಕಾಯಿಸಿ ಆ ಹಣ್ಣಾಗೋ ಮಟ್ಟಕ್ಕೂ ಬೇಡ ನಮ್ಗೆ. ಅದ್ರ ಗಾತ್ರ ಆಗಿರ್ಬೋದು, ಅದ್ರದ್ದು ನೋಡೋದಕ್ಕೆ ನಿಮ್ಗೆ ಯಾವ್ದಾದ್ರು ಒಂದು ಫೀಲ್ ಆಗ್ಲಿ ಅಂತ ಹೇಳಿ ಅದನ್ನ ತಂದಿದೀವಿ. ಇದುವರೆಗೂ ನಾವು ಯಾವ್ದಾದ್ರು ಫೋಟೋಗಳಲ್ಲಿ, ಚಿತ್ರಗಳಲ್ಲಿ ಇಟ್ಬಿಟ್ಟು ಇದು ಈ ಹಣ್ಣು ಅಂತ ಅಂದ್ರೆ ಅದು ಚಿತ್ರಕ್ಕಷ್ಟೇ ಸೀಮಿತ ಆಗುತ್ತಿದೆ. ನಿಮ್ಗೆ ಸ್ಪರ್ಶ ಜ್ಞಾನನೂ ಆಗ್ಲಿ, ನಿಮ್ಗೆ ನೋಡಕ್ಕೂ ಆಗ್ಲಿ, ಇದಕ್ಕೂ ಆಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ನಾವು ತಂದಿಟ್ಟಿದ್ವಿ. ನೋಡಿ, ಇದು
ಹಲಸಿನ ಹಪ್ಪಳ, ಹಲಸಿಂದು ಚಿಪ್ಸ್, ಹಲಸಿನ ಹಣ್ಣಿನ ಚಿಪ್ಸ್. ಇದು ಹಣ್ಣಿನ ಚಿಪ್ಸ್. ಹಣ್ಣಿನಿಂದ ಚಿಪ್ಸ್. ಇದು ಹಲಸಿನ ಚಿಪ್ಸ್. ಇದು ಕಾಯ್ದು ದೋರ್ಗಾಯ್ದು ಚಿಪ್ಸ್. ಸರ್ ಹಲಸನ್ ವೆರೈಟಿ ಯಾವ್ಯಾವ್ದು? ಖಂಡಿತ ತುಂಬಾ ಇದೆ ಹಲಸಿನ ವೆರೈಟಿಗಳಲ್ಲೂ. ಹಲಸಿನ ಲೋಕನೇ ಒಂಥರ ವಿಚಿತ್ರವಾದದ್ದು. ಹಲಸಿನ ಹಣ್ಣು ನೋಡಿ, ಹಲಸನ್ನ ಒಂಥರ ಕಲ್ಪವೃಕ್ಷ ಅಂತ ಕರಿತೀವಿ ನಾವು. ಏನಕ್ಕೆ ಅಂದ್ರೆ ಹಲಸಿನ ಹಣ್ಣು ತಿಂತೀವಿ, ಹಲಸಿನ ಬೀಜ ಸಾರು ಮಾಡಿ ತಿಂತೀವಿ, ಹಲಸಿನ ಹಣ್ಣಿನ ಪಕ್ಕದಲ್ಲಿರುವಂತ ಸೊಳ್ಳೆನ ಚಿಪ್ಸ್ ಮಾಡಿ ತಿಂತೀವಿ, ಮತ್ತೆ ಕಾಯಿ ಇರೋ ಹಲಸನ್ನ ಪಲ್ಯ ಮಾಡಿ ತಿಂತೀವಿ. ಇನ್ನೊಂದು ವಿಶೇಷ ಏನು ಅಂದ್ರೆ, ಕಾಯಿ ಇರುವಂತ ಸಣ್ಣ ಹಲಸನ್ನ ನೀವು ಮಾಂಸಾಹಾರನ ತಿಂದೇ ಇರುವಂತ ಸಸ್ಯಾಹಾರಿಗಳಿಗೆ ಮಾಂಸದ ರುಚಿಯನ್ನ, ಮಾಂಸದ ನಿಮ್ಗೆ ಅದ್ರದ್ದು ಏನ್ ಟೇಸ್ಟ್ ಸಿಗ್ಬೋದು ಅನ್ನೋದನ್ನ ಅದು ಕೊಡೋದಕ್ಕೋಸ್ಕರ ಸಸ್ಯಾಹಾರಿಗಳಿಗೋಸ್ಕರ ಇರುವಂತ ಮಾಂಸಾಹಾರ ಹಲಸಿನ ಕಾಯಿನಲ್ಲಿ ಮಾಡುವಂತ ಪಲ್ಯ ಆಗಿರ್ಬೋದು, ಚಾಪ್ಸ್ ಆಗಿರ್ಬೋದು, ಈ ತರ ಮಾಡಿ ತಿನ್ಬೋದು. ಖಂಡಿತ ತಿನ್ಬೋದು ಅದು. ನೋಡಿ ಇಲ್ಲಿ ಸುಮಾರು ವೆರೈಟಿ ಹಲಸುಗಳಿವೆ. ಇದು ವಿಶೇಷವಾದ ಏನು ಅಂದ್ರೆ, ಹಲಸು ಕಟ್ ಮಾಡ್ಬೇಕಾದ್ರೆ ನಮ್ಗೆ ಅಂಟು ಆಯ್ತದೆ ಅದೆಲ್ಲ, ಇದು ಹಾಲೆಲ್ಲ ಕಚ್ಚುತ್ತೆ. ಇದ್ರ ವಿಶೇಷವಾದ ವೆರೈಟಿ ಏನು ಅಂದ್ರೆ ಅಂಟು ರಹಿತ ಹಲಸು ಅಂತ. ಇದು ನಿಮ್ಗೆ ಅಂಟೆ ಬರೋದಿಲ್ಲ, ಇದು ನೀವು ಕಟ್ ಮಾಡಿದ್ರು ಅಂಟು ರಹಿತ ಹಲಸು ಅಂತ. ಇದು ಒಂಚೂರು ಅಂಟಿರಲ್ಲ, ಅಂಟೆ ಇರಲ್ಲ ಇದ್ರಲ್ಲಿ. ಈ ತರದ ವೆರೈಟಿಗಳು ಇಲ್ಲಿದೆ ನೋಡಿ. ಇದು ಕೆಂಪು ಹಲಸು, ಮಾಪ್ ಹಲಸು, ಮತ್ತೆ ಸ್ವೀ ಹಲಸು, ಶಂಕರ ಹಲಸು, ಈ ತರ ತುಂಬಾ ಹಲವಾರು ವೆರೈಟಿ ಆದ ಹಲಸುಗಳಿವೆ. ಹಲಸಿನಲ್ಲಿ ರಾಜ ರುದ್ರಾಕ್ಷಿ, ಶಂಕರ ಹಲಸು ಅಂತ ಹೇಳಿ, ಇದು ಈಗ ನಮ್ಮ ಇದ್ರಲ್ಲಿ ಪೇಟೆಂಟ್ ತಗೊಂಡಿರುವಂತ ಹಲಸು. ಕೆಂಪು ಹಲಸು ಇದು. ಕೆಂಪು ಹಲಸುಗಳಲ್ಲಿ ನಾವು ಇದುವರೆಗೂ ನೋಡಿರೋದು ಎಲ್ಲೋ ಹಲಸು. ಇದು ಕೆಂಪು ಹಲಸು, ರುಚಿನೂ ತುಂಬಾ ಚೆನ್ನಾಗಿರ್ತದೆ. ಶಂಕರ ಹಲಸು ಅಂತ ಹೇಳಿ. ಇದು ನೋಡಿ ಉಂಡೆ ಹಲಸು. ಇದು ಒಂಥರ ಈ ನಾವು ಯಾವ್ದು ಸಪೋಟ ಏನ್ ನೋಡ್ತೀವಿ ಟೆನ್ನಿಸ್ ಬಾಲ್ ಅಂತ, ಆ ತರ ಫುಟ್ಬಾಲ್ ತರ ಇರ್ತದೆ ಇದು ಹಲಸು. ತುಂಬಾ ತೊಳೆನೂ ಹಾಗೆ ಇರ್ತದೆ ನಿಮ್ಗೆ. ಇದು ನೋಡಿ, ಇದು ರಾಜ ರುದ್ರಾಕ್ಷಿ ಹಲಸು ಅಂತ ಹೇಳಿ. ನಿಮ್ಗೆ ನೋಡೋದಕ್ಕೆ ಇನ್ನೊಂದು ಮುಂದೆ ಒಂದಿದೆ, ರಾಜ ರುದ್ರಾಕ್ಷಿ ಹಲಸು ಅಂತ ಹೇಳಿ. ವಿಯೆಟ್ನಾಂ ಅರ್ಲಿ ಅಂತ ಹೇಳಿ ಇದೆ. ಈ ತರದ ಹಲವಾರು ತರದ ವೆರೈಟಿಗಳು. ತೂಬನ್ಗೆರೆ ಹಲಸು ಇವತ್ತು ಫೇಮಸ್ ಆಗಿರುವಂತದ್ದು ತೂಬನ್ಗೆರೆ ಹಲಸು ಅಂತ ಹೇಳಿ ಇದೆ. ಇದು ನಿಮ್ಗೆ ತುಂಬಾ ರುಚಿಯಾಗಿ. ಆಮೇಲೆ ಇಲ್ಲಿರೋ ವೆರೈಟಿಗಳಲ್ಲಿ ಹಲಸಿನಲ್ಲಿ ನಾವು ಕೆಂಪು ಹಲಸು ನೋಡಿದೀವಿ, ಹಳದಿ ಹಲಸು ನೋಡಿದೀವಿ, ಮತ್ತೆ ಈ ತರ ನೋಡಿದೀವಿ. ಇಲ್ಲಿ ವೈಟ್ ಹಲಸು ಅಂತ ಸಿಗ್ತದೆ. ವೈಟ್ ಹಲಸು ಸ್ವೀಟ್ಲೆಸ್ ಹಲಸು. ಅದು ನೋಡೋದಕ್ಕೆ ತಿಂದ್ರೆ ನಿಮ್ಗೆ ಒಂಥರ ಮಸಾಲೆ ವಾಸನೆ ಬರ್ತದೆ. ಸ್ವೀಟ್ ತುಂಬಾನೇ ಕಡಿಮೆ, ಫುಲ್ ಬಿಳಿ. ಆ ತರದ ವಿಶೇಷವಾದ ಹಲಸುಗಳನ್ನ ನಾವು ಖಂಡಿತ ನೋಡಕ್ಕೂ ಸಿಗುತ್ತೆ, ನಿಮ್ಗೆ ಅದು ಟೇಸ್ಟ್ ಕೂಡ ಸಿಗುತ್ತೆ. ಅದು ವೆರೈಟಿ ಸ್ವಲ್ಪ ಕಡಿಮೆ ಬಂದಿರೋದ್ರಿಂದ ಅದು ಮಾರಾಟದಲ್ಲಿ ಕಡಿಮೆ ಮಾಡಕ್ ಆಗ್ತಾ ಇಲ್ಲ. ಆತರ ನಾಗಚಂದ್ರ ಹಲಸು ಅಂತ ಹೇಳಿ ಇದೆ ನೋಡಿ. ನಾನು ಹೇಳಿದ್ನಲ್ಲ ರುದ್ರಾಕ್ಷಿ ಹಲಸು ಅಂತ ಹೇಳಿ. ರುದ್ರಾಕ್ಷಿ ಮಾತ್ರ ಜೀಗುಜ್ಜೆ ತರನೂ ಇದೆ. ಮತ್ತೆ ನಿಮ್ಗೆ ನಾವು ಏನ್ ನೋಡ್ತೀವಿ ರುದ್ರಾಕ್ಷಿ ನಾವು ಇದಕ್ಕೆಲ್ಲ ಮಾಡೋದಕ್ಕೆ, ಆತರ ನೋಡೋದಕ್ಕೆ ಹಂಗಿದೆ. ಇದು ಇರೋದು ಇದೇ ತರ, ಇದಕ್ಕಿಂತ ಸ್ವಲ್ಪ ದಪ್ಪ ಆಯ್ತದೆ, ಮತ್ತೆ ರುಚಿನೂ ಇರ್ತದೆ. ಇದರಲ್ಲಿ ಏನ್ ಇವತ್ತೆಲ್ಲ ಒಂದು 15-20 ಹತ್ರ ಇರ್ಬೋದು ಅಷ್ಟೇ ಇದು. ಬಟ್ ಇದು ಇನ್ನೂ ದಪ್ಪ ಆಗುತ್ತೆ. ಇದು ಈ ತರದ ತುಂಬಾ ಮುಳ್ಳಿಲ್ಲ ಬೇರೆದು. ಅದೊಂದು ವಿಶೇಷ. ಅದು ಮುಳ್ಳಿಲ್ಲ, ರುದ್ರಾಕ್ಷಿ ತರನೇ. ಈ ತರದ್ದು ಹಲವಾರು ವೆರೈಟಿ. ಆಮೇಲೆ ವೆಯ್ಟ್ ತುಂಬಾ 50 kg ಬರುವಂತ ಹಲಸುನು ಇದೆ ಇಲ್ಲಿ. ಮತ್ತೆ ಇಲ್ಲಿ ನೋಡಿ ನಿಮ್ಗೆ ಇದು ಈ ತರ ಒಂದ 200-300 ಗ್ರಾಮ್ ಬರುವಂತ ಹಲಸು ಇದೆ. ಗಾತ್ರದಲ್ಲೂ ಜಾಸ್ತಿ ಇರೋದಿದೆ. ಈ ತರದ ವೆರೈಟಿ ವಿವಿಧವಾದಂತ ಹಲಸುಗಳನ್ನ ನಮ್ಮ ಗ್ರಾಹಕರಿಗೆ ಪರಿಚಯ ಮಾಡಿಸಿ, ಅದು ಯಾವ್ಯಾವ್ದಕ್ಕೆ ಉಪಯೋಗ ಬರ್ತದೆ, ಯಾವ್ಯಾವ್ದಕ್ಕೆ ನಾವು ಅದನ್ನ ತಿನ್ಬೋದು, ಹಲಸು ತಿನ್ನೋದು ಹೇಗೆ, ಹಲಸನ್ನ ಸಾಂಬಾರ್ ಮಾಡೋದು ಹೇಗೆ, ಹಲಸನ ಪಲ್ಯ ಮಾಡೋದು ಹೇಗೆ, ಈ ತರದೆಲ್ಲ ನಿಮ್ಗೆ ವೆರೈಟಿ ಫುಡ್ಗಳು ಸಿಗುತ್ತೆ ಇಲ್ಲಿ. ಬರೀ ನಿಮ್ಗೆ ಹಲಸು ನೋಡೋದಕ್ಕಾಗ್ಲಿ, ಮಾವು ನೋಡೋದಕ್ಕಾಗ್ಲಿಲ್ಲ, ಅದ್ರಿಂದ ಮಾಡೋದಿದಂತ ಆಹಾರ ಪದಾರ್ಥಗಳು ಕೂಡ ನಿಮ್ಗೆ ಸಿಗುತ್ತೆ. ಮತ್ತೆ ಅದರಿಂದ ಮೌಲ್ಯವರ್ಧಿತ ಪದಾರ್ಥಗಳಿದೆ. ಚಿಪ್ಸ್ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಈ ತರದ್ದೆಲ್ಲ ಸಿಗ್ತದೆ ನಿಮ್ಗೆ. ಅದನ್ನ ಬಂದು ಈ 2 ದಿನ ಈ ಸದಾವಕಾಶವನ್ನ ಪಡ್ಕೊಂಡು ಈ ಕಾರ್ಯಕ್ರಮನ ನಿಮ್ಗೋಸ್ಕರ ಮಾಡಿದೀವಿ. ನಿಮ್ಮ ಅಡುಗೆ ಮನೆಯಲ್ಲಿ ಇವೆಲ್ಲ ಇರಬೇಕು, ನಿಮ್ಮ ಆಹಾರದಲ್ಲಿ ಇವೆಲ್ಲ ಇರಬೇಕು. ಒಂದು ಸಾವಯವದಲ್ಲಿ ಬೆಳೆದಿರೋದು, ಇನ್ನೊಂದು ನಾವು ಯಾವುದೇ ಕೆಮಿಕಲ್ ಹಾಕಿ ಹಣ್ಣು ಮಾಡದೇ ಇರೋದು. ಇದು ನಿಮ್ಮ ಆರೋಗ್ಯನ ಹೆಚ್ಚಿಸ್ತಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ. 2 ದಿನ ದಯಮಾಡಿ ಬರ್ಬೇಕು. ಆಮೇಲೆ ಇಷ್ಟು ಹಲಸನ್ನ ನಾವೆಲ್ಲೂ ನೋಡಕ್ ಸಾಧ್ಯ ಇಲ್ಲ, ಒಟ್ಟಿಗೆನೆ ನೋಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಸುಮಾರು 20-30 ವೆರೈಟಿ ಹಲಸಣ್ಣಿದೆ. ಸೊ ಈ ತರ ಹಲಸಣ್ಣ ನೋಡಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಇಲ್ಲಿ ಬಂದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ಎಷ್ಟು ಹಲಸಣ್ಣ ಇದೆ ಅಂತ. ಹಂಗೆ ಮಾವಿನ ಹಣ್ಣಲ್ಲೂ ತುಂಬಾ ವೆರೈಟೀಸ್ ಇದೆ. ಸರ್ ಇನ್ನೇನು ಸಿಗತ್ತೆ ಸರ್ ಇಲ್ಲಿ ನಿಮ್ಗೆ? ನಮ್ಮ ಹಳೆ ಕಾಲದಲ್ಲಿ ಮಾಡ್ತಿದ್ದಂತ ಕಲ್ಲಿನಲ್ಲಿ ಅರ್ದಿದಂತ ಕಾಳಿನ ಪುಡಿಗಳು ಸಿಗುತ್ತೆ. ಎಲ್ಲಾ ತರದ ಪುಡಿಗಳಿದೆ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೆ ನ್ಯಾಚುರಲ್ ಮಾಡಿರೋಂತ ಜೇನ್ ಸಿಗುತ್ತೆ. ಮತ್ತೆ ನಿಮ್ಗೆ ಎಲ್ಲಾ ತರಕಾರಿ ಬೀಜಗಳು ಸಿಗುತ್ತೆ. ಸಾವಯವದಲ್ಲಿ ಬೆಳೆದಿರೋಂತ ಅಕ್ಕಿಗಳು ಸಿಗ್ತವೆ. ಕೆಂಪಕ್ಕಿ ಆಗಿರ್ಬೋದು, ಮತ್ತೆ ಸಣ್ಣ ಅಕ್ಕಿ ಆಗಿರ್ಬೋದು, ಬಾಸುಮತಿ ಅಕ್ಕಿ, ಈ ತರದೆಲ್ಲ ಅಕ್ಕಿಗಳು ಸಿಗ್ತವೆ. ಮತ್ತೆ ಎಲ್ಲಾ ತರದ ಕಾಳುಗಳು ಸಿಗುತ್ತೆ. ನಿಮ್ಗೆ ಪ್ರತಿಯೊಂದು ಸಾವಯವದಲ್ಲಿ ಬೆಳೆದಿರೋಂತ ದವಸ ಧಾನ್ಯಗಳು, ನಿಮ್ಮ ಅಡಿಗೆ ಮನೆಗೆ ಬೇಕಾದಂತ ಪ್ರತಿ ಪದಾರ್ಥಗಳು ಇಲ್ಲಿ ಸಿಗುತ್ತವೆ. ಬಂದು ಈ ಸದಾವಕಾಶವನ್ನ ಪಡ್ಕೋಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಷ್ಟೊಂದು ದೊಡ್ಡದು.
ಹಲಸಿನ ಮೇಳದಲ್ಲಿ ಹಲಸಿನಣ್ಣಲ್ಲಿ ಮಾಡಿರೋ ತುಂಬಾ ತಿಂಡಿಗಳಿದೆ. ಇಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಹಲಸಿನಣ್ಣದ್ದು ಮಿಲ್ಕ್ ಶೇಕ್ ಇದೆ. ಸರ್ ಏನ್ ಹಾಕಿ ಮಾಡಿದ್ದೀರಾ? ಫ್ರೋಸನ್ ನಾವು ಹಲಸಿನ ಹಣ್ಣನ್ನು ಫ್ರೀಸ್ ಮಾಡಿ ಸ್ಟಾಕ್ ಮಾಡ್ತೇವೆ. ಮತ್ತೆ ಸಕ್ಕರೆ, ಹಾಲು ಮೂರು ಐಟಮ್ ಅನ್ನು ಹಾಕಿ ಗ್ರೈಂಡ್ ಮಾಡಿ ಕೊಡ್ತೇವೆ. ವಿದೌಟ್ ಶುಗರ್ ಆದ್ರೆ ವಿದೌಟ್ ಶುಗರ್ ಇದೆ, ವಿತ್ ಶುಗರ್ ಆದ್ರೆ ವಿತ್ ಶುಗರ್ ಇದೆ. ಇನ್ನೇನಿದೆ ಇಲ್ಲಿ? ಬರೀ ಮಿಲ್ಕ್ ಶೇಕ್. ಎಕ್ಸ್ಕ್ಲೂಸಿವ್ ಹಲಸಿನ ಹಣ್ಣು ಮಿಲ್ಕ್ ಶೇಕ್ ಸ್ಟಾಲ್. ನಮ್ದು ಬೇರೆ ಬೇರೆ ಇವೆಂಟ್ಸ್ ಅಲ್ಲಿ ಮ್ಯಾಂಗೋ ಇದೆ, ಮಸ್ಕ್ ಮೆಲನ್ ಇದೆ, ಸಪೋಟ ಇದೆ, ಬೇರೆ ಐಟಮ್ಸ್ ಇದೆ. ಇಲ್ಲಿ ಹಲಸಿನ ಹಣ್ಣು ಮಾತ್ರ. 3 ವರ್ಷದ ಇದು ಥರ್ಡ್ ಇಯರ್ ಮೇಡಮ್. ಈ ತರ ಫ್ರೋಸನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ತೆಗಿದೆ ಪ್ಯಾಕೆಟ್ ತೆಗಿ. ಹಲಸಿನ ಹಣ್ಣನ್ನು ಡೀಪ್ ಫ್ರೀಸ್ ಮಾಡಿ ಅದು ತೆಗಿತಾದ್ರೆ ಅದು ತೆಗಿದೆ. ನಾರ್ಮಲ್ ಮಿಲ್ಕ್, ಶುಗರ್. ಸರ್ ತುಂಬಾ ಚೆನ್ನಾಗಿದೆ. ಸರ್ ನಮಸ್ತೆ. ಏನೇನಿದೆ ಸರ್ ನಿಮ್ಮಲ್ಲಿ? ಎಲ್ಲ ಒಂದಕ್ಕಿಂತ ಒಂದು ಸ್ಪೆಷಲ್ ಐಟಮ್. ಇದು ನಾವು ಪಲಾವ್ ಮಾಡಿದೀವಿ. ಹಲಸಿನಕಾಯಿ, ಹಲಸಿನ ಬೀಜ, ಸಿಪ್ಪೆ ಕೂಡ ನಾವು ಬಿಸಾಡಲ್ಲ. ಹಲಸಿನ ಸಿಪ್ಪೆಲ್ಲಿ ಏನ್ ಮಾಡ್ತೀರಾ? ಸಿಪ್ಪೆಯಲ್ಲಿ ನೋಡಿ, ಸಿಪ್ಪೆ ಮತ್ತು ಅದ್ರ ಬೀಜ ಹಾಕಿ ತೆಂಗಿನಕಾಯಿ ಜೊತೆ ರುಬ್ಬಿ ಚಟ್ನಿ ಮಾಡ್ತೀವಿ. ತುಂಬಾ ಟೇಸ್ಟಿ ಇದೆ. ಸಿಪ್ಪೆ ಅಂದ್ರೆ ಮುಳ್ಳು ಮುಳ್ಳ ತೊಳೆದು ಬೇಯಿಸ್ಬಿಡೋದು. ಬೇಯಿಸಿ ಅದ್ರ ಸಿಪ್ಪೆದು ಚಟ್ನಿ, ಸಿಪ್ಪೆ ಇದರದ್ದು. ಇದು ಎಲ್ಲ ಹಾಕಿ ಮಾಡಿರೋ ಪಲಾವ್. ಇದು ಸುಮಾರು ನಾನು 8 ವರ್ಷ ಇದು ಮಾಡ್ತಾ ಇರೋದು. ಜನ ಇಷ್ಟಪಡೋ ಐಟಮ್. ಬೀಜಾನ ಇದೆ ನೋಡಿ, ಈ ತರ ಬೀಜ ಇದೆ. ಇದೆ ನೋಡಿ, ಬೀಜಾನು ಇದೆ ನೋಡಿ, ಇದು ಬೀಜಾನು ಇದೆ. ಇನ್ನು ಒಳ್ಳೇದು ಅಂತ ಹೇಳಿದ್ರೆ ಪಾಯಸಕ್ಕೆ ಮೇನು ಹಲಸಿನ ಹಣ್ಣು ಅಕ್ಕಿ ಜೊತೆ ಹಾಕಿ. ಅದು ಅಷ್ಟೇ, ಅದು ನಮಗೆ ಗೇರು ಬೀಜ ಹಾಕಲ್ಲ ನಾವು. ಅದ್ರ ಬದಲು ಗೇರು ಬೀಜ ಬೀಜ ಹಾಕಿ, ಹಲಸಿನ ಬೀಜನೇ. ಅದು ಎಲ್ಲ ಕಡೆಯಲ್ಲಿ ಯೂಸ್ ಮಾಡ್ತೀವಿ ನಾವು. ಅದೇ ರೀತಿ ಒಬ್ಬಟ್ಟು ಹಲಸಿನ ಹಣ್ಣೆ ಹಾಕಿ ಇದು ಬೇಳೆ ಒಟ್ಟಿಗೆ ಹಲಸಿನ ಹಣ್ಣು ಹಾಕಿ ರುಬ್ಬಿ ಮಾಡೋದು. ಒಂದು ಹೈಯೆಸ್ಟ್ ಸೂಪರ್ ಬಂದಿದೆ ಒಬ್ಬಟ್ಟು ಮಾತ್ರ. ಅದು ಒಬ್ಬಟ್ಟು ನನಗೆ ಹಾಕುವಂಗೆ ಖಾಲಿನೇ, ಅದು ಕೇಳಬೇಡಿ. ಮತ್ತೆ ಇದು ಪಕೋಡ. ಆಕ್ಚುಲ್ ಇದು ವೆಜ್ ಪ್ರಿಯರಿಗೆ ನಾನ್ ವೆಜ್ ಟೇಸ್ಟ್. ಪ್ಯೂರ್ ವೆಜ್ ಗೊತ್ತೇ ಆಗಲ್ಲ, ಏನು ಅಂತ ಗೊತ್ತಾಗಲ್ಲ. ಚೆನ್ನಾಗಿದೆ ಪಕೋಡ, ಹಲಸಿನಕಾಯಿ ಪಕೋಡ ಮೇಡಮ್. ತುಂಬಾ ಚೆನ್ನಾಗಿದೆ. ಅದು ಮಾಡೋದಷ್ಟೇ. ಅದು ಫಸ್ಟ್ ನಾನೇ 8 ವರ್ಷದಿಂದ ಫಸ್ಟ್ ನಾನೇ ಸ್ಟಾರ್ಟ್. ಎಲ್ಲರೂ ಮಾಡ್ತಾ ಇದಾರೆ. ತುಂಬಾ ಸಿಂಪಲ್. ಅದಕ್ಕೆ ಯಾವುದೇ ಮಸಾಲೆ ನಾವು ಹೊರಗಡೆ ತರಲ್ಲ, ನಾವೇ ಮಾಡೋದು ಅದಕ್ಕೆ ಮಸಾಲೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಪಾಂಡ್ರಂಗ್ ಭಟ್. ನಾನು ಮೂಲತಃ ಪುತ್ತೂರ್ನವನು. ನಂದು ಬಿದಿರಿನಕ್ಕಿ ನಾನು ಫೇಮಸ್. ಬಿದಿರಕ್ಕಿ ಮತ್ತು ಬ್ಯಾಂಬೂ ಇದು ಮಂಕಿಗನ್ನು, ಟರ್ಮರಿಕ್ ಆಯಿಲ್, ಸೋಪ್ ಎಲ್ಲ 70 rupees ಮೇಡಮ್. ಹಲಸಿನಕಾಯಿ ಕಬಾಬ್ ವೆರಿ ರೇರ್ ಫುಡ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಟೇಸ್ಟ್. ಇಲ್ಲಿ ನೀವು ಇದೆಲ್ಲ ಟೇಸ್ಟ್ ಮಾಡ್ಬೇಕು ಅಂದ್ರೆ ಒಂದ್ಸಲ ಇಲ್ಲಿಗೆ ಬರ್ಲೇಬೇಕು. ಸರ್ ಎಲ್ಲಿಂದ ಬರ್ತಾ ಇರೋದು? ಉಪ್ಪಿನ ಅಂಗಡಿ. ಸರ್ ಏನೇನ್ ಮಾಡಿದೀರಾ? ನಾವು ಹಲಸಿನಕಾಯಿಯಲ್ಲಿ ರವಾ ಫ್ರೈ ಅಂತ ಮಾಡಿದ್ದೀವಿ. ಮತ್ತೆ ರವಾ ಫ್ರೈ, ಪಕೋಡ ಮಾಡಿದ್ದೀವಿ. ಮತ್ತೆ ಗಾರಿಕೆ ಅಂತ ಹೇಳಿ ಇದು ಸ್ವೀಟ್ ಗಾರಿಕೆ ಅಂತ, ಹಲಸಿನ ಹಣ್ಣಿದ್ದು. ಆಮೇಲೆ ಮತ್ತೆ ಮಂಚೂರಿ ಮಾಡಿದ್ದೀವಿ. ಸುಮಾರು ವೆರೈಟೀಸ್ ಮಾಡಿದ್ದೀರಾ. ಸೊ ಪ್ರತಿ ವರ್ಷನೂ ಹಲಸಿನ ಮೇಳದಲ್ಲಿ ನಾವು 4 ವರ್ಷ ಆಯ್ತು ಇಲ್ಲಿ ಬರೋದು. ಸೊ ಇದು ಮಂಚೂರಿ ಹೊಸ ಟೇಸ್ಟ್ ಇದು ಅಲ್ವಾ? ಎಲ್ಲೂ ಸಿಗಲ್ಲ ನಮಗೆ. ಓಕೆ ಸರ್, ಥ್ಯಾಂಕ್ ಯು. ಹಲೋ ಮ್ಯಾಮ್, ವೇರ್ ಆರ್ ಯು ಫ್ರಮ್? Mysore only, but we moved from different places. Yeah. Okay, how is food? Very good. Very nice. How you enjoying this mela? Yeah, I love it. Yeah. Every time you come for this mela, no? She comes. Okay. How you enjoy? I love it. It takes a lot of effort from the people to come along and put something like this that is good for the community and make people aware what is organic. So yeah, it's really good. Okay, sir. Thank you. Thank you. Thank you. ನೋಡಿದ್ರಲ್ಲ ಹಲಸಿನ ಮೇಳ ಹೇಗಿತ್ತಂತ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಇಷ್ಟೊಂದು ಹಲಸಿನ ಹಣ್ಣು ವೆರೈಟಿ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಹಾಗೆ ಮಾವಿನ ಹಣ್ಣು ಅಷ್ಟೇ ತುಂಬ ವೆರೈಟೀಸ್ ಇದೆ. ಅಷ್ಟೇ ಅಲ್ಲ, ಹಲಸಿನ ಹಣ್ಣು ತಿಂಡಿ ಐಟಮ್ಸು ಸಖತ್ತಿದೆ ಇಲ್ಲಿ. ನೀವು ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇವತ್ತು ಮತ್ತು ನಾಳೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿರುತ್ತೆ, ಮಿಸ್ ಮಾಡದೆ ಖಂಡಿತ ಬನ್ನಿ.